ಹಾಯ್ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಇವತ್ತಿನ ಟಾಪಿಕ್ ಬಂದು ಯಾರಿಗೆಲ್ಲ ಹೆಣ್ಮಕ್ಳು ಬೇಕು ಅನ್ನೋರು ಅಂಥವ್ರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕಾನೂನಿನ ಪ್ರಕಾರ ನಾವು ಹೆಣ್ಣು ಗಂಡು ಅಂತ ನಿರ್ಧಾರ ಮಾಡೋ ಹಾಗಿಲ್ಲ, ನಮಗೆ ಗೊತ್ತಾಗೋದು ಇಲ್ಲ, ನಮಗೆ ಬೇಕೋ ಬೇಡ ಅಂತ ಹೇಳೋ ಹಾಗೂ ಇಲ್ಲ. ದೇವರು ಕೊಟ್ಟಿದ್ದನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗೆಯೇ ಸೈನ್ಸ್ ಏನು ಹೇಳುತ್ತೆ ಅಂದರೆ XY ಸೇರಿದರೆ ಗಂಡು ಮಗು, XX ಸೇರಿದರೆ ಹೆಣ್ಮಗು. ಅಂದರೆ ಸ್ಪಮ್ಸು ಹೆಣ್ಣಲ್ಲಿ ಬರೀ X ಇರುತ್ತೆ, ಗಂಡಲ್ಲಿ XY ಎರಡು ಇರುತ್ತೆ. ಅದು ಯಾವುದು ಬಂದು ಅಂಡಾಣುಗೆ ಸೇರಿಕೊಳ್ಳುತ್ತೆ ಆ ಮಗು ನಮಗಾಗೋದು ಹೆಣ್ಣು ಅಂತ ಗಂಡು ನಿರ್ಧಾರ ಆಗೋದು. ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅವರು ಓವಲೇಷನ್ ಡೇ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. 14 ಡೇಸಿಗೆ ಒಂದು ಮಂತ್ಲಿ ಒಂದು ಅಂಡಾಣು ಬಿಡುಗಡೆ ಆಗೋದು. ಆ ಟೈಮಲ್ಲಿ ಸೇರಿದರೆ ಪ್ರೆಗ್ನೆಂಟ್ ಆಗೋದು. ನಮಗೆ ಹೆಣ್ಮಗುನೇ ಬೇಕು ಅನ್ನೋರು ಪೀರಿಯಡ್ಸ್ ಆಗೋ ದಿನದಿಂದ ಕೌಂಟ್ ಮಾಡಿ 10ನೇ ದಿನ ಅಂದರೆ ಓವಲೇಷನ್ ಆಗೋದು 14 ಡೇಸ್ ಅಂದರೆ 10 ಡೇಸಿಗೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದರೆ ನಿಮಗೆ ಹೆಣ್ಮಗು ಆಗೋ ಚಾನ್ಸಸ್ ತುಂಬ ಇದೆ ಅನ್ಬೋದು. ಯಾಕಂದರೆ ಗಂಡು ಮಗು ಆಗೋ ಸ್ಪಮ್ಸ್ ಅನ್ನೋದು 24 ಅವರ್ಸ್ ಮಾತ್ರ ಬದುಕೋದು. ಓವಲೇಷನ್ ಆಗೋಕ್ಕಿಂತ ಮುಂಚೆನೇ ಎಕ್ಸ್ ಸ್ಪಮ್ಸ್ ಹೋಗಿ ಅಲ್ಲಿ ಕಾಯ್ತಾ ಇದ್ದರೆ ಅದು ಬೇಗ ಹೋಗಿ ಅಂಡಾಣುಗೆ ಸೇರಿಕೊಳ್ಳುತ್ತೆ. ಸ್ಪಮ್ಸ್ ಬಂದು ಸೇರೋದ್ರೊಳಗೆ ಎಕ್ಸ್ ಸ್ಪಮ್ಸ್ ಒಂದು ಸೇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಜನಕ್ಕೆ ಹೆಣ್ಮಗು ಆಗ್ತಾ ಇರೋದು ಅಂತ ಸೈನ್ಸ್ ಹೇಳ್ತಿರೋದು. ಓವಲೇಷನ್ ಡೇ ದಿನಾನೇ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ ಇದು ಸ್ಪಮ್ಸ್ ಒಂದು ಸ್ಪೀಡ್ ಇರುತ್ತೆ, ಅದ್ರ ಬಾಲ ಉದ್ದ ಇರುತ್ತೆ. ಹಾಗಾಗಿ ಅದು ಸ್ವಿಮ್ ಮಾಡ್ಕೊಂಡು ಬೇಗ ಅಂಡಾಣು ಹತ್ರ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಓವಲೇಷನ್ ಡೇಗಿಂತ ಮುಂಚೆ ನೀವೇನಾದ್ರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದರೆ 2 ದಿನ ಮುಂಚೆ ಇದು 3 ದಿನ ಬದುಕುತ್ತೆ ಎಕ್ಸ್ ಸ್ಪಮ್ಸ್ ಬಂದು. ಹಾಗಾಗಿ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇರುತ್ತೆ, ಅಂಡಾಣು ಬಿಡುಗಡೆ ಆಗೋದನ್ನು ಕಾಯ್ತಾ ಇರುತ್ತೆ. ಅದು ಬರೋದ್ರೊಳಗೆ ಎಕ್ಸ್ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಹೆಣ್ಣು ಗಂಡು ಹುಟ್ಟೋದು ಅದು ನಿರ್ಧಾರ ಆಗೋದು. ಒಂದು ಅಂಡಾಣುವಲ್ಲಿ ಒಂದೇ ಸ್ಪಮ್ಸ್ ಹೋಗೋದಕ್ಕೆ ಸಾಧ್ಯ. ಅದು ಎಷ್ಟಿದ್ರೂ ಒಂದು ಅದನ್ನು ಹೊಡೆದು ಒಳಗೆ ಹೋಗಿಬಿಟ್ರೆ ಅದೇ ಫೈನಲ್ಲು, ಮತ್ತು ಇನ್ನೊಂದು ಹೋಗೋಕ್ಕೆ ಅವಕಾಶ ಇರಲ್ಲ. ಕೆಲವೊಬ್ಬರಿಗೆ ಟ್ವಿನ್ಸ್ ಆಗುತ್ತೆ, ಅದು ರೇರ್ ಅಂತ ಹೇಳ್ಬೋದು. ಒಂದೇ ಸಲಕ್ಕೆ ಎರಡು ಒಳಗೆ ಹೋಗೋದು. ಹಾಗೆಯೇ ಯಾರಿಗೆಲ್ಲ ಹೆಣ್ಮಕ್ಳು ಬೇಕು ಅಂತ ಅಂತಿದ್ದೀರ ಈ ರೀತಿ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಒಬ್ಬೊಬ್ರಿಗೆ ಆಸೆ ಇರುತ್ತೆ ಫಸ್ಟಿಗೆ ಗಂಡು ಮಗು ಇರೋರು ಎರಡನೇದು ಹೆಣ್ಮಗು ಆಗಲಿ ಅಂತ ಆಸೆ ಇರುತ್ತೆ. ಹಾಗೆ ಕೆಲವೊಬ್ಬರಿಗೆ 2 ಗಂಡು ಮಕ್ಕಳು ಇದ್ದರೆ ಅವರು ಕೂಡ ನಮಗೊಂದು ಮನೆಗೊಂದು ಹೆಣ್ಮಕ್ಳು ಬೇಕು ಅಂತ ಆಸೆ ಪಡ್ತಾರೆ. ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ದೀರಾ, ಹೆಣ್ಮಗು ಬೇಕು ಅಂತಿದ್ದೀರಾ, ಒಂದು ಸಲ ನೋಡಿದಾಗ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಇನ್ನೊಂದು ಸಲ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಫಸ್ಟಿಗೆ ನಾವು ಅರ್ಥ ಆಗಲ್ಲ, ಒಂದೇ ಸಲಕ್ಕೆ ಪದೇ ಪದೇ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಶ್ವೇತಾ ತ್ರಿಲೋಕ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರದ ಯೂಸ್ಫುಲ್ ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.